ಸೇಮ್ ಟ್ವಿನಿಂಗ್ ಕಸಿನ್ ಸಿಗೋದೇ ಅಪರೂಪಕ್ಕೆ, ಅದಕ್ಕೆ ಯಾವಾಗಲೂ ಈ ಲೈಫ್ ಏನೋ ಕಾರ್ಪೊರೇಟ್ ಲೈಫ್. ನಂಗೆ ಈಸ್ಬಿಟ್ ಅಂದ್ರೆ ಏನಂತಲೇ ಗೊತ್ತಿಲ್ಲ. ಕ್ರಿಯಾಂಶ್ ಇಲ್ಲಿ ಸಿಬಿ ಫ್ಯಾನಾ ಸೈಡ್ ನೀನು ಅವಳ ಶೇಪ್ ಔಟ್ ಅಂದ್ರೆ ಇದೆ. ಬ್ರೇಕಪ್ ಗಿಂತ ವಾಟ್ ಹರ್ಟ್ಸ್ ಮೋರ್ ಅಂದ್ರೆ ಗೊತ್ತಾ ನಿಂಗೆ ಏನು ಅಂತ? ಹೆಂಗೇನಿತ್ತು ಹೆಂಗನ್ನೋದು? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಲ್ಲಿ ನಾನು ನಿಮ್ಮ ಮಂಡ್ಯ ಹುಡುಗಿ ನೀತು ಗೌಡ. ಆ್ಯಂಡ್ ಇವತ್ತೇನಪ್ಪ ಅಂತ ಅಂದರೆ ಯುಗಾದಿ ಹಬ್ಬ ಆ್ಯಂಡ್ ಜೊತೆಗೆ ನಮ್ಮ ಅತ್ತೆ ಮಗಳು ಬರ್ಡೇ ಕೂಡ ಇತ್ತು. ಸೊ ಮಿಡ್ ನೈಟ್ ಸೆಲೆಬ್ರೇಷನ್ ಆಗಿ ಕೇಕ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಸೊ ಸ್ಟಿಲ್ ಅವಳಿಗೆ ಗೊತ್ತಿಲ್ಲ ನಾವು ಕೇಕ್ ಎಲ್ಲ ತಂದಿರೋದು. ಬಟ್ ಇಲ್ಲಿ ನನ್ನ ತಂಗಿ ನನ್ನ ಬರ್ಡೇ ಅಂತ ಹ್ಯಾಪಿ ಬರ್ಡೇ, ಬಟ್ ಅವ್ರದ್ದೆಲ್ಲ ಬರ್ಡೇ. ಹ್ಯಾಪಿ ಬರ್ಡೇ ಐಶ್ವರ್ಯ. ಥ್ಯಾಂಕ್ ಯು ಸೋ ಮಚ್. ಡ್ಯೂಪ್ಲಿಕೇಟ್ ಬರ್ಡೇ ಮುಗ್ದೋಗೈತೆ, ಇದು ಒರಿಜಿನಲ್ ಬರ್ಡೇ. ಏ ಐಶೋಕಂಗ್ ವಿಶ್ ಮಾಡು, ಹ್ಯಾಪಿ ಬರ್ಡೇ ಹೇಳು, ಅಕ್ಕಂಗೆ ಹೇಳು. ಇಲ್ಲಿ ಧ್ವನಿ ಕನ್ನಡ ಹೇಳು ಹ್ಯಾಪಿ ಬರ್ಡೇ ಅಂತ. ಈಗ ಬಂದ ಹ್ಯಾಪಿ ಬರ್ಡೇ ಐಶ್ವರ್ಯ. ಫೈನಲಿ ಕೇಕ್ ಎಲ್ಲ ಕಟ್ಟಿಂಗ್ ಆಯಿತು ಆ್ಯಂಡ್ ದೆನ್ ಎಲ್ಲರೂ ಕೇಕ್ನ ಅವಳಿಗೆ ತಿನ್ನಿಸಿ ಸೊ ಸಮ್ ಕಸಿನ್ಸ್ ಎಲ್ಲ ರೇರಾಗಿ ಮೀಟಪ್ ಆಗಿದ್ದೀವಿ. ಸ್ವಲ್ಪ ಹಾಗೆ ಮಾತುಕತೆ ಆಡೋಣ ಅಂತ. ಸೊ ಸುಮ್ಮನೆ ನಿಂತ್ಕೊಂಡಿದ್ದೀನಿ, ಆಗ್ತಾ ಇಲ್ಲ. ಬಟ್ ಕಸಿನ್ಸ್ ಸಿಗೋದೇ ಅಪರೂಪಕ್ಕೆ, ಅದಕ್ಕೆ ಯಾವಾಗಲೂ ಈ ಲೈಫ್ ಏನೋ ಕಾರ್ಪೊರೇಟ್ ಲೈಫು ಅದು ಇದು ಇದ್ದೇ ಇರುತ್ತೆ. ಅದಕ್ಕೆ ಕುತ್ಕೊಂಡು ಮಾತಾಡೋಣ ಅಂತ. ಇವಾಗ ಟೈಮ್ ಆಲ್ಮೋಸ್ಟ್ 12 o'clock ಆಗಿದೆ. ಸ್ಟಿಲ್ ವಿ ಆರ್ ಟಾಕಿಂಗ್. ನೀನೇನು ಯಾವತ್ತೆ ಅವರು ವೀಣಾ ಹಬ್ಬ ವೀಣಾ ಅಂತಿದ್ಯಾ? ಅವ್ರು ಬಂದ್ಮೇಲೆ ಇರು, ನಿಂಗೆ ಹಬ್ಬ ಐತೆ. ಆ್ಯಂಡ್ ಮಾತುಕತೆ ಎಲ್ಲ ಮುಗಿಸಿ ಸೊ ಮಲ್ಗೋ ಟೈಮ್ ಆಯಿತು ಆ್ಯಂಡ್ ಮಾರ್ನಿಂಗ್ ಬೇಗ ಎದ್ದೇಳಬೇಕು. ಏನಕ್ಕಪ್ಪ ಅಂದರೆ ನಾಳೆ ಯುಗಾದಿ ಹಬ್ಬ, ಸೊ ಎಲ್ಲ ಟೆಂಪಲ್ಗೆ ಹೋಗೋದಿದೆ. ಹಬ್ಬ ಇರೋದ್ರಿಂದ ಎಣ್ಣೆ ಸ್ನಾನ ಮಾಡಿ ನೆಕ್ಸ್ಟ್ ಯೂಶಲಿ ಬೇರೆ ದಿನ ಆದರೆ ಸ್ವಲ್ಪ ಲೇಟಾಗೆದ್ದು ಆಮೇಲೆ ಫ್ರೆಶ್ ಅಪ್ ಆಗಿ ದೀಪ ಎಲ್ಲ ಹಚ್ತಿದ್ದೆ. ಬಟ್ ಇವತ್ತು ಹಬ್ಬ ಇರೋದ್ರಿಂದ ಬೇಗ ಹಚ್ಚಿ ಬೇವು ಬೆಲ್ಲ ತಿಂದು ದೇವಸ್ಥಾನಕ್ಕೆ ಹೊರಟ್ವಿ ಫ್ಯಾಮಿಲಿಯವರೆಲ್ಲರೂ. ಕ್ರಿಯಾಂಶ್ ಇಲ್ಲಿ ಹಾಯ್ 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 ಕ್ರಿಯಾಂಶ್ ಇಲ್ಲಿ ಏನು ಹಾಯ್. ಆ್ಯಂಡ್ ಮೊದಲಿಗೆ ನಾವು ಈಶ್ವರನ ದೇವಸ್ಥಾನಕ್ಕೆ ನಮ್ಮೂರಲ್ಲಿ ಪ್ರತಿಯೊಬ್ಬರು ಪೂಜೆ ಸ್ಟಾರ್ಟ್ ಮಾಡೋದು. ಸೊ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೊ ಅಲ್ಲಿ ದರ್ಶನ ಮಾಡಿಕೊಂಡು ಸೊ ನೆಕ್ಸ್ಟ್ ಟೆಂಪಲಿಗೆ ಆ್ಯಂಡ್ ಅರ್ಕೆ ಮಾಡ್ಕೊಂಡಿರೋರೆಲ್ಲರೂ ಹೀಗೆ ಪಾನಕ ಮಜ್ಜಿಗೆ ಈ ಥರ ದಾನ ಮಾಡ್ತಾರೆ. ಹೆಂಗೇನಿತ್ತು ಹೆಂಗನ್ನೋದು? ಫೈನಲಿ ಪಾನಕ ಕುಡಿದು ನಮ್ಮ ಮನೆ ದೇವರಾದಂಥ ಶ್ರೀ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಬಂದು ಸೊ ಇಲ್ಲಿ ಮಹಾಮಂಗಳಾರತಿ ಮುಗಿಸ್ಕೊಂಡು ಹಾಗೆ ಅಲ್ಲೂ ಪ್ರಸಾದ ಕೊಡ್ತಿದ್ರು. ಸೊ ಅಲ್ಲೂ ಒಂದು ರೌಂಡ್ ಬ್ಯಾಟಿಂಗ್ ಆಡಿ ಆ್ಯಂಡ್ ಇದು ಬಂದು ಈ ದೇವಸ್ಥಾನ ಮಾಸ್ತಮ್ಮ ಗುಡಿ ಅಂದ್ಬಿಟ್ಟು 1971 ಈ ದೇವಸ್ಥಾನ ಕಟ್ಟಿರೋದು. ಸ್ಟಿಲ್ ದೇವಸ್ಥಾನ ಏನೂ ಡ್ಯಾಮೇಜ್ ಆಗದೆ ಚೆನ್ನಾಗಿದೆ. ಸೊ ದೇವಸ್ಥಾನದಲ್ಲಿ ಪ್ರಸಾದ ಅಂದ್ಬಿಟ್ಟು ಹೋಳಿಗೆ ಕೊಟ್ಟರು. ಆ ಹೋಳಿಗೆ ತಿಂದ್ಬಿಟ್ಟು ಕ್ರಿಯಾಂಶಿಗೂ ಸ್ವಲ್ಪ ತಿನ್ನಿಸಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹಾಗೆ ಮೂವ್ ಆದ್ವಿ. ಬಿಸಿಲು ಜಾಸ್ತಿ ಇರೋದ್ರಿಂದ ಕಾರಲ್ಲಿ ಹೋಗೋಣ ಅಂದ್ಬಿಟ್ಟು ಕಾರಲ್ಲಿ ಮೂವ್ ಆದ್ವಿ ನೆಕ್ಸ್ಟ್ ದೇವಸ್ಥಾನಕ್ಕೆ. ಆ್ಯಂಡ್ ನೆಕ್ಸ್ಟು ನಮ್ಮ ಮನೆ ಹೆಣ್ಣು ದೇವರಾದಂಥ ಸೋಮನಾಳಮ್ಮ ದೇವಸ್ಥಾನಕ್ಕೆ ಹೋದ್ವಿ.
ಗಂಡನ ಮನೆಗೆ ಹೋಗಿರೋಂಥ ಹೆಣ್ಮಕ್ಳಿಗೆ ಒಳ್ಳೇದು ಮಾಡುವಂಥ ಒಂದು ದೇವರು. ಚೈಲ್ಡು ಚೈಲ್ಡ್ ನೀನು ಅವಳ? ಹೌದು. ಬೇಡ್ಕೊಳ್ಳಿಲ್ವಾ? ಮಧ್ಯಾಹ್ನ ಬಂದಿದ್ದೆ ದೇವಸ್ಥಾನಕ್ಕೆ. ಸೇಮ್ ಟ್ವಿನಿಂಗ್. ಆ್ಯಂಡ್ ಫೈನಲಿ ಎಲ್ಲ ದೇವಸ್ಥಾನ ಅಂದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲಿ ವಿ ಆರ್ ಗೋಯಿಂಗ್ ಟು ಹೋಮ್. ಇವಳು ನಮ್ಮ ಅತ್ತೆ ಮಗಳು ಐಶ್ವರ್ಯ ಅಂದ್ಬಿಟ್ಟು. ಐಶು, ಯುಗಾದಿ ಅಂದ್ರೇನೆ? ಯುಗಾದಿ ಹಬ್ಬ ಅಂದ್ರೆ ಅದರಲ್ಲೂ ಮೇಯ್ನ್ ಆಗಿ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಮ್ಗೆ ಆ್ಯಕ್ಚುಲಿ ಇವಾಗ ನಾವೇನು ಆಚರಿಸ್ತಿದ್ದೀವಿ ನ್ಯೂ ಇಯರ್ ಅಲ್ವಾ, ಲೈಕ್ ಡಿಸೆಂಬರಲ್ಲಿ, ಅದೆಲ್ಲ ಸುಳ್ಳು. ನಮಗೆ ಹೊಸ ವರ್ಷ ಅಂತಂದ್ರೆ ಯುಗಾದಿ ಆಯ್ತಾ. ನಮಗೆ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷ ಬಂದು ಯುಗಾದಿಯಿಂದ ಸ್ಟಾರ್ಟ್ ಆಗುತ್ತೆ. ಹೌದು. ಮತ್ತೆ ಏನಂತಂದ್ರೆ ನಾವು ಇಲ್ಲಿ ಮೇನ್ ಆಚರಣೆ ಮಾಡ್ಬೇಕಾಗಿರೋದಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಬೇವು ಮತ್ತೆ ಬೆಲ್ಲನ ತಿನ್ಬೇಕು. ಏನಕ್ಕಂದ್ರೆ ಬೇವು ಕಹಿ ಆಗಿರುತ್ತೆ, ಬೆಲ್ಲ ಸ್ವೀಟ್ ಆಗಿರುತ್ತೆ. ಸೊ ಅದೇ ತರ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎರಡು ಹೊಂದಾಣಿಕೆಯಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು, ಬರೀ ಸುಖ ಇದ್ರೇನೆ ಆಗಲ್ಲ, ಹಾಗೆ ಬರೀ ಕಷ್ಟ ಇದ್ರೇನೆ ಆಗಲ್ಲ, ಕಷ್ಟ ಸುಖ ಎರಡೂ ಇದ್ರೇನೆ ಜೀವನ. ಅದಕ್ಕೋಸ್ಕರ ಯುಗಾದಿಯಲ್ಲಿ ಬೇವು ಬೆಲ್ಲ ತಿನ್ಬೇಕು ಅಂತ ಹೇಳ್ತಾರೆ. ಸೊ ನೀವುನು ಬೇವು ಬೆಲ್ಲ ತಿನ್ನಿ, ಓಕೆನಾ? ತಿಂದ್ರ ಇಲ್ವಾ ಅಂತ ಇಲ್ಲ, ಅವರು ತಿಂದ್ರ ಇಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕು. ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಆಟ ಆಡಿ. ಇಸ್ವೀಟ್ ಆಟ ಆಡಿ. ಇವಳು ಆಡಕ್ ಹೋಗ್ತಾರೆ. ಇಸ್ವೀಟ್ ಅಂದ್ರೆ ಏನೋ ಗೊತ್ತಾ ನಿಂಗೆ? ನಿನ್ ವಯಸ್ಸಲ್ಲಿ ನಂಗೆ ಇಸ್ವೀಟ್ ಅಂದ್ರೆ ಏನಂತಲೇ ಗೊತ್ತಿಲ್ಲ. ಕಾರ್ಡ್ಸು. ಮನೆಯಲ್ಲೂ ಈ ಸ್ವೀಟ್ ಆಡ್ತಿದ್ದಾರೆ. ರಮ್ಮಿ RCB ಫ್ಯಾನ್ ಅಪ್ಪ ನೀನು? RCB ಫ್ಯಾನಾ? ಆ್ಯಂಡ್ ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಮನೆಯಲ್ಲೇ ಹೋಳಿಗೆ ಮಾಡ್ತಿದ್ವಿ. ಸೊ ಈ ಹೋಳಿಗೆ ಬಂದು ಉಳ್ಕಲ್ಲಲ್ಲಿ ಮಾಡ್ತೀವಿ. ಇವನ್ ಮಿಕ್ಸಿಲೂ ಕೂಡ ಮಾಡ್ಬೋದು, ಬಟ್ ಉಳ್ಕಲ್ಲಲ್ಲಿ ಮಾಡಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟು. ಸೊ ಅಮ್ಮ ಮಾಡ್ತಿದ್ರು, ಹಾಗೆ ನಾನು ನೋಡಿಕೊಂಡೆ ಹೇಗೆ ಮಾಡೋದು ಅಂತ. ಆ್ಯಂಡ್ ಫೈನಲಿ ಹೋಳಿಗೆನೂ ರೆಡಿ ಆ್ಯಂಡ್ ಊಟನೂ ಕೂಡ ರೆಡಿ ಆಯಿತು. ಸೊ ಜಸ್ಟ್ ರೆಡಿ ಫಾರ್ ಬ್ಯಾಟಿಂಗ್. ಯುಗಾದಿ ಹಬ್ಬದ ಪ್ರಯುಕ್ತ ಆಯ್ತಾ, ಚಿತ್ರಾನ್ನ ಮಾಡಿದೀವಿ, ಬಜ್ಜಿ ಮಾಡಿದೀವಿ, ವೈಟ್ ರೈಸ್, ಒಬ್ಬಟ್ಟು, ಹೋಳಿಗೆ, ಮತ್ತೆ ಗೊಜ್ಜು, ಕೋಸ್ಕರಿ, ಪಾಯಸ, ಕಾಯಲು ಎಲ್ಲ ಮಾಡಿದೀವಿ ಫ್ರೆಂಡ್ಸ್. ನೀತು ಬನ್ನಿ ಫ್ರೆಂಡ್ಸ್, ಎಲ್ಲ ಬನ್ನಿ, ಬನ್ನಿ. ಏನು ಫುಲ್ ಬ್ಯಾಟಿಂಗಾ? ಫುಲ್ ಬ್ಯಾಟಿಂಗ್ ಇವತ್ತು ಮಾಡಿ. ಅವ್ರ ವರ್ಷ ಒಂದೇ ಸರಿ ಇಷ್ಟೆಲ್ಲ ಐಟಮ್ ಮಾಡೋದ್ ಅನ್ಸುತ್ತೆ, ಅದಕ್ಕೋಸ್ಕರ ಫುಲ್ ಬ್ಯಾಟಿಂಗ್. ಬಾರ್ಸು ಚೆನ್ನಾಗಿ ನೈಟ್ ಅಂಡ್ ರೌಂಡ್. ಆ್ಯಂಡ್ ಫ್ಯಾಮಿಲಿಯವರೆಲ್ಲ ಸೇರಿ ಒಟ್ಟಿಗೆ ಊಟ ಮಾಡಿ ಯಾಕಪ್ಪ ನಾನು ಮತ್ತೆ ನಮ್ಮ ಅತ್ತೆ ಮಗಳು ಇಬ್ಬರು ಹೊರಟ್ವಿ. ಕ್ರಿಯಾನ್ಸ್ನ ಅವ್ರ ಮನೆಗೆ ಬಿಟ್ವಿ. ಗಾಡಿ ಸ್ಟಾರ್ಟ್ ಆಯಿತು. ಫೈನಲಿ ಏನಾಯ್ತಂದ್ರೆ, ನೀತು ಯಾಕೆ ಗಾಡಿ ತಳ್ತಾ ಇದ್ಯಾ? ಚಾರ್ಜ್ ಖಾಲಿ ಆಗೋಯ್ತು. ಶೇಪ್ ಊಟನ್ರಿ ಇದೆ. ಆ್ಯಂಡ್ ಅತ್ತೆ ಮಗಳು ಬರ್ಡೇ ಇರೋದ್ರಿಂದ ಟ್ರೀಟ್ ಕೊಡಿಸ್ತೀನಿ ಅಂದ್ಲು. ಸೊ ಎಲ್ಲರೂ ಕಸಿನ್ಸ್ ಎಲ್ಲ ಮಂಡ್ಯಾಗ ಹೊರಟ್ವಿ. ಆ್ಯಂಡ್ ಅಲ್ಲಿ ಕೇಕ್ ಮನೆಗೆ ರಿಟರ್ನ್ ಬಂದ್ವಿ. ಹಾಗೆ ಬರ್ತಾ ಕಲರ್ಸ್ ಎಲ್ಲ ಆಡ್ಕೊಂಡು ಬಂದ್ವಿ. ಅನ್ನು ಈ ಬ್ರೇಕಪ್ಗಿಂತ ವಾಟ್ ಹರ್ಟ್ಸ್ ಮೋರ್ ಅಂದ್ರೆ ಗೊತ್ತಾ ನಿಂಗೆ ಏನು ಅಂತ? ಏನು? ಈಗ ತೋರಿಸ್ತೀನಿ ನೋಡು. ಅಯ್ಯೋ ಪಾಪ. ನೋಡು, ಈ ಕಡೆ ತಿನ್ನಕ್ ಹೋದ್ರೆ ಇಲ್ಲಾಗತ್ತೆ ನೋಡು. ನೋಡಿಲ್ಲಿ, ಇದು ಹರ್ಟ್ಸ್ ಮೋರ್. ಆ್ಯಂಡ್ ಹಾಗೆ ನಿನ್ನೆ ಅತ್ತೆ ಬಂದಿರಲಿಲ್ಲ. ಸೊ ಅವರು ಕೇಕ್ ಕಟ್ ಮಾಡಿಸಿದ್ರು. ನಾನು ಕೂಡ ಕೇಕ್ ಮಾಡಿಸಿದೆ. ಆ್ಯಂಡ್ ಎಲ್ಲರೂ ಸೇರಿ ಡ್ಯಾನ್ಸ್ ಆಡಿ ಫುಲ್ ಎಂಜಾಯ್ ಮಾಡಿದ್ವಿ. ಇವಳ
ಶುಭರಕ್ಕೆ ನಿಂಗ್ ಗೊತ್ತಾ ರಾವಣನಿಗೆ ಸತ್ತ ಫೈನಲಿ ಈ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಆಯಿತು. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಬೈ ಬೈ. ಸಿ ಯು ಸೂನ್.